ಮಗು, ನೀನು ಭಾವಿಸುತ್ತೀಯಾ ನಿನಗೆ ಅನ್ಯಾಯವಾಗಿದೆ ಎಂಬಂತೆ. ಆದರೆ ನಾನು ಹೇಳುತ್ತಿದ್ದೇನೆ, ಇದು ನಿನ್ನ ಆಶೀರ್ವಾದದ ರೂಪವೇ ಆಗಬಹುದು. ನ್ಯಾಯವೆಂದರೆ ಏನು? ದೇವರ ನ್ಯಾಯವು ಮಾನವನ ನ್ಯಾಯಕ್ಕಿಂತ ಭಿನ್ನವಾಗಿರುತ್ತದೆ. ನಾವು ಕೆಲವೊಮ್ಮೆ ಏನನ್ನಾದರೂ ತಕ್ಷಣ ಮನಸ್ಸು ಮಾಡಿ ಇದು ತಪ್ಪಾಗಿದೆ ಎನ್ನುತ್ತೇವೆ. ಆದರೆ ದೇವರು ಆತನ ನ್ಯಾಯದ ತೂಗನ್ನು ನಿಧಾನವಾಗಿ, ಶಾಂತವಾಗಿ ಆಲೋಚಿಸಿ ಸರಿಯಾದ ಸಮಯದಲ್ಲಿ ಸಮತೋಲನಕ್ಕೆ ತರುತ್ತಾನೆ. ಈ ಘಟನೆ ಏಕೆ ಸಂಭವಿಸಿತು ಎಂದು ನೀನು ಯೋಚನೆ ಮಾಡಿದ್ದೀಯಾ? ನೀನು ಈಗ ಅನುಭವಿಸುತ್ತಿರುವ ಅಸಹಾಯಕತೆ, ದುಃಖ, ಈ ಎಲ್ಲವೂ ನಿನ್ನ ಆತ್ಮದ ಪಾಠವಾಗಿದೆ. ಇದರಿಂದ ನಿನ್ನನ್ನು ನಿನ್ನ ಗುರಿಯತ್ತ ತರುವ ಮಾರ್ಗದರ್ಶನವಾಗುತ್ತದೆ. ಕೆಲವೊಮ್ಮೆ ದೇವರು ನಮಗೆ ನೇರವಾಗಿ ಉತ್ತರ ಕೊಡುವುದಿಲ್ಲ, ಆದರೆ ಘಟನೆಗಳ ಮೂಲಕ ಬೋಧಿಸುತ್ತಾನೆ. ಮಗು, ಬಿಡು ಈ ಅಸಮಾಧಾನವನ್ನು. ನಾನು ನೋಡುತ್ತಿದ್ದೇನೆ. ನೀನು ಕೈಬಿಟ್ಟಾಗ ಮಾತ್ರ ನಾನು ನಿನ್ನೊಳಗೆ ಹೊಸದನ್ನು ತುಂಬಬಹುದು. ನಂಬು, ನನ್ನಲ್ಲಿ ನ್ಯಾಯ ಅಸ್ತಿತ್ವದಲ್ಲಿದೆ. ಇದು ನೋವು ತರುತ್ತದೆ, ಆದರೆ ನಾಳೆ ಆಶೀರ್ವಾದದ ಮಳೆ ಸುರಿಯುತ್ತದೆ. ನೀನು ಏನು ಮಾಡಬೇಕು ಎಂದು ನೀನು ಯೋಚಿಸುತ್ತಿದ್ದೀಯಾ? ಮಗು, ನಿನ್ನ ಹೃದಯದಲ್ಲಿ ಇರುವ ಕೋಪ, ಬೇಸರ, ತಪ್ಪಾದ ನಿರೀಕ್ಷೆಗಳನ್ನು ಬಿಟ್ಟುಬಿಡು. ನಾನು ಹೇಳಿದಂತೆ ಸರಳತೆಯಿಂದ ನಂಬು. ಸತ್ಕರ್ಮವನ್ನು ಮಾಡು. ಧೈರ್ಯ ಇಟ್ಟುಕೋ. ಶ್ರದ್ಧೆ ಇಟ್ಟು ದೇವರ ಸಮಯಕ್ಕೆ ಕಾಯಿ. ಆಗ ನಿನ್ನ ಜೀವನದಲ್ಲಿ ಅದೆಷ್ಟು ಶ್ರೇಷ್ಠವಾಗಿರುವುದು ಎಂದು ನೀನೇ ಆಶ್ಚರ್ಯಪಡುತ್ತೀಯ. ಪ್ರತಿ ಅನುಭವವು ಏನೇ ಆಗಲಿ ಅದು ನಿನ್ನ ಹಿತಕ್ಕಾಗಿಯೇ ಆಗುತ್ತದೆ. ನೀನು ನೋಡದಿದ್ದರೂ ದೇವರು ನ್ಯಾಯವನ್ನು ಮಾಡುತ್ತಿದ್ದಾನೆ. ನಾನು ನಿನ್ನ ಕೈ ಹಿಡಿದಿದ್ದೇನೆ. ಮೌನ ನಿರಾಕರಣೆಯಲ್ಲ. ಅವರು ನಿಮ್ಮೊಂದಿಗೆ ಮಾತನಾಡುತ್ತಿಲ್ಲ ಎಂದರೆ ಅದು ನಮ್ಮನ್ನು ದೂರವಿಡುವುದಕ್ಕಾಗಿ ಅಲ್ಲ. 11 ದಿನಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ. ನಾನು ಭಕ್ತರಿಗೆ ಎಂದು ನಿರೀಕ್ಷೆಯ ಬೆಳಕಾಗಿರುತ್ತೇನೆ. ನಾನು ಸಮಯವನ್ನು ಸೂಚಿಸುತ್ತೇನೆ, ಆದರೆ ಕೆಲವೊಮ್ಮೆ ನೀವು ದಯವಿಟ್ಟು ಕಾಯಬೇಕಾಗುತ್ತದೆ. ಇದು ತಾಳ್ಮೆ. ನಾನು ನಿಮಗೆ ಕಲಿಸಿದಂತಹ ತತ್ವ. ಅದನ್ನು ನಾನು ನಿಮಗೆ ಸೂಚಿಸುತ್ತಿದ್ದೇನೆ. ನಿಮ್ಮೊಳಗಿನ ನೋವು, ಅಸಹನೆ, ಅಭಾವ ಇವು ಹೀಗೆ ಹೊರಬರುತ್ತವೆ. ನಕಾರಾತ್ಮಕ ಶಕ್ತಿಯು ಬಿಡಲಾಗುತ್ತದೆ. ದಯವಿಟ್ಟು ಧೈರ್ಯವಿರಲಿ. ಸಂಬಂಧಗಳಲ್ಲಿ ಸಹನೆ ಇರಲಿ. ತಪ್ಪುಗಳನ್ನು ದಯೆಯಿಂದ ನೋಡು. ಮೌನದಿಂದಲೇ ಚಿಕ್ಕದಾಗಿ ಪ್ರಾರ್ಥನೆಯನ್ನು ಮಾಡು. ನಾನು ನಿನ್ನೊಂದಿಗಿದ್ದೇನೆ. ಎಲ್ಲ ಶುಭವಾಗುತ್ತದೆ.